ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ದಾಳಿಂಬೆ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದ್ರಲ್ಲೇನು ವಿಶೇಷ ಇಲ್ಲ, ನೀವು ಹಲವಾರು ವಿಡಿಯೋಗಳನ್ನ ನೋಡಿರ್ಬೋದು ದಾಳಿಂಬೆ ಜ್ಯೂಸ್ ಹೇಗ್ ಮಾಡೋದು ಅಂತ ಹೇಳಿ. ಆದ್ರೆ ಈಗ ನಾವು ಯಾವುದೇ ಒಂದು ಹಣ್ಣು ತಿನ್ನೋದಾಗ್ಲಿ ಜ್ಯೂಸ್ ಕುಡಿಯೋದಾಗ್ಲಿ ಒಂದು ದೃಷ್ಟಿಯಿಂದ, ಸೊ ಆರೋಗ್ಯಕ್ಕೆ ಸಕ್ಕರೆ ಒಳ್ಳೇದಲ್ಲ ಅಂತ ಎಲ್ಲರಿಗೂ ಗೊತ್ತು. ಸೊ ಪ್ರತಿಯೊಂದು ಜ್ಯೂಸ್ಗೆ ನಾವು ಹಾಲು, ಸಕ್ಕರೆ ಇದನ್ನೆಲ್ಲ ಮಿಕ್ಸ್ ಮಾಡೋದ್ರಿಂದ ನಾವು ಕುಡಿಯುವಂತ ಜ್ಯೂಸಿನ ಉಪಯೋಗ ಏನು ಬರೋದಿಲ್ಲ. ಸೊ ವಿತೌಟ್ ಶುಗರ್ ಒಂದು ಜ್ಯೂಸ್ ನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಅದ್ರಲ್ಲೂ ದಾಳಿಂಬೆ ಹಣ್ಣನ್ನ ಪ್ರತಿದಿನ ಪ್ರತಿಯೊಬ್ರು ಒಂದೊಂದು ಹಣ್ಣನ್ನ ಸೇವಿಸ್ತಾ ಬಂದ್ರೆ ಹಲವಾರು ಆರೋಗ್ಯಕರ ಉಪಯೋಗಗಳು ಇದೆ ಅಂತ ಹೇಳ್ಬೋದು. ಆದ್ರೆ ಹಣ್ಣನ್ನ ಕೆಲವರಿಗೆ ತಿನ್ನಕ್ ಇಷ್ಟ ಆಗೋದಿಲ್ಲ. ಕೆಲವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಇನ್ ಕೆಲವರಿಗೆ ಆಸ್ ಇಟ್ ಈಸ್ ಹಣ್ಣನ್ನ ತಿನ್ನೋಕೆ ಅಷ್ಟು ಇಷ್ಟ ಬರೋದಿಲ್ಲ. ಸೊ ಅದಕ್ಕೆ ಜ್ಯೂಸ್ ರೂಪದಲ್ಲಿ ಅದನ್ನ ನಾವು ಸೇವಿಸ್ತಾ ಬಂದ್ರೆ ಒಳ್ಳೇದಾಗುತ್ತೆ. ಸೊ ಆದಷ್ಟು ಫೈಬರ್ ಅಂಶ ಹೋಗುತ್ತೆ ಜ್ಯೂಸ್ ಮಾಡೋದ್ರಿಂದ, ಇಲ್ಲ ಅಂತ ಹೇಳ್ತಾ ಇಲ್ಲ. ಜೊತೆಗೆ ನಾವು ಏನ್ ಮಾಡ್ತೀವಿ, ಜ್ಯೂಸ್ ಮಾಡ್ಬೇಕಾದ್ರೆ ಈ ಸಕ್ಕರೆನ ಆಡ್ ಮಾಡ್ಬಿಡ್ತೀವಿ. ಸೊ ಅಲ್ಲಿ ನಾವು ಮಾಡುವಂತಹ ಮಿಸ್ಟೇಕ್. ಇನ್ ಕೆಲವರು ಹಾಲು ಮಿಕ್ಸ್ ಮಾಡ್ತಾರೆ. ಸೊ ಇಲ್ಲಿ ಹಾಲು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಆ ಒಂದು ಹಣ್ಣಿನ ಬೆನಿಫಿಟ್ ನಿಮ್ಗೆ ದೊರಕೋದಿಲ್ಲ. ಸೊ ಎಲ್ಲ ಏನು ಬೇದಿ ಆಗ್ತಾ ಇದ್ರೆ ಅಥವಾ ನಿಮ್ಮ ಶುಗರ್ ಲೆವೆಲ್ಗೆ ಇದು ಒಂಥರ ಹೇಗೆ ಗೊತ್ತಾ ಸ್ನೇಹಿತರೆ, ಈ ಹಣ್ಣು ಒಂಥರ ಮೀಡಿಯಂ ಇದ್ರಲ್ಲಿ, ಇದು ಯಾವುದೇ ರೀತಿ ವಾತ, ಪಿತ್ತ, ಕಫ ಯಾವುದನ್ನು ಒಂದು ವೇರಿಯೇಷನ್ ಮಾಡೋದಿಲ್ಲ ಇದು. ಆಮೇಲೆ ಎಲ್ಲಾ ಸೀಸನ್ ಅಲ್ಲೂ ತಿನ್ಬಹುದಾದಂತಹ ಹಣ್ಣಿದು. ಸೊ ಯಾವ್ದು ಅವಾಯ್ಡ್ ಮಾಡ್ಬೇಕು ಅನ್ನೋದು ನಮ್ಗೆ ಕೆಲವೊಂದು ಸಲ ಇದಿರುತ್ತೆ. ಕೆಲವೊಂದ್ ಟೈಮ್ ಪಪ್ಪಾಯ ತಿನ್ಬಾರ್ದು, ಕೆಲವೊಂದ್ ಟೈಮ್ ಆ ಹಣ್ಣು ತಿನ್ಬಾರ್ದು, ಈ ತರಕಾರಿ ತಿನ್ಬಾರ್ದು ಅನ್ನೋ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ. ಆದ್ರೆ ದಾಳಿಂಬೆ ಹಣ್ಣು ಹಾಗಲ್ಲ, ಪ್ರತಿಯೊಬ್ರು ತಿನ್ಬೋದು ಅದನ್ನ. ಸಣ್ಣ ಮಕ್ಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲಾ ಏಜ್ ಗ್ರೂಪ್ ಅವರು, ಎಲ್ಲಾ ರೀತಿಯ ಒಂದು ಪ್ರಕೃತಿ ಹೊಂದಿರುವಂತವ್ರು ಅದನ್ನ ತಿನ್ಬೋದು ಅಂತ ಹೇಳ್ಬೋದು. ಸೊ ಈ ಜ್ಯೂಸ್ ನ ಈಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಸ್ನೇಹಿತರೆ, ಒಂದ್ ಬೌಲ್ ಅಷ್ಟು ನಾನು ದಾಳಿಂಬೆನ ಬಿಡಿಸಿ ತಗೊಂಡ್ಬಂದಿದ್ದೀನಿ. ಈಗ ಜಾರ್ ತಗೊಂಡಿದ್ದೀನಿ, ಇದಕ್ಕೆ ಈ ಬೀಜಗಳನ್ನೆಲ್ಲ ಹಾಕೊಂತೀನಿ. ಈಗ ಇದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಹೇಳ್ತೀನಿ ನಾನು ನಿಮಗೆ. ನೋಡಿ, ಈಗ ಹಾಕೊಂಡೆ. ಸ್ನೇಹಿತರೆ, ಇದಕ್ಕೆ ನಾನು ಸಕ್ಕರೆ ಹಾಕ್ತಾ ಇಲ್ಲ. ನಿಮಗೆ BP ಇದ್ರೂನು ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇದು ಸೈಂಧವ ಉಪ್ಪು, ಅಂದ್ರೆ ಇದು ಅನ್ಪಾಲಿಶ್ಡ್ ಉಪ್ಪು, ಸಮುದ್ರ ಲವಣ ಇದು. ಈಗ ನಾನು ಏನ್ ತೋರಿಸ್ತಾ ಇದ್ದೀನಿ ಇಷ್ಟು ಹಾಕಲ್ಲ, ಇದ್ರಲ್ಲಿ ಅರ್ಧದಷ್ಟೇ ಹಾಕ್ತೀನಿ, ಸ್ವಲ್ಪ. ಯಾಕಂದ್ರೆ ಏನೇ ಕಾಯಿಲೆ ಇರೋರು ಒಂದ್ 5 ಗ್ರಾಮ್ ಅಷ್ಟು ಉಪ್ಪನ್ನ ಸೇವಿಸಬಹುದು. ಸೊ ನಾನು ಇಲ್ಲಿ ಹಾಕಿದ ಒಂದು ಅರ್ಧ ಗ್ರಾಮು ಇಲ್ಲ. ಸೊ ಇಷ್ಟು ಉಪ್ಪನ್ನ ಹಾಕೋಬಹುದು. ಸ್ನೇಹಿತರೆ, ನೀವು ಯಾವುದೇ ಜ್ಯೂಸ್ ಮಾಡಿ ಅದು ದೇಹದಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗ್ಬೇಕಂದ್ರೆ ನಾವು ಕಾಳು ಮೆಣಸನ್ನ ಬಳಸಬೇಕು. ಇಲ್ಲಿ ಒಬ್ರಿಗೆ ನಾನು ಜ್ಯೂಸ್ ಮಾಡ್ತಾ ಇರೋದು 2 ಕಾಳು ಮೆಣಸನ್ನ ಈ ತರ ಜಜ್ಕೊಂಡು ತಗೊಂಡ್ಬಂದಿದ್ದೀನಿ, ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಈ 2 ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನ ನಾನು ಬ್ಲೆಂಡ್ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ನೀರ್ ಸೇರಿಸಬೇಕು. ನೀರ್ ಸೇರಿಸಿ ಈಗ ಇದನ್ನ ಒಂದು ಹೈ ಸ್ಪೀಡ್ ಅಲ್ಲಿ ಬ್ಲೆಂಡ್ ಮಾಡ್ಕೊಂಡ್ ಬರ್ತೀನಿ. ಈ ಜ್ಯೂಸ್ ನ ಟೇಸ್ಟ್ ಹೆಚ್ಚಾಗೋದಿಕ್ಕೆ ನಾವು ಲೆಮನ್ ನ ಹಿಂಡ್ಕೊಳ್ಳೋಣ. ಈಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳಿ. ಈಗ ಇಷ್ಟೇ ಇಂಗ್ರೀಡಿಯೆಂಟ್ಸ್, ತುಂಬಾ ಸಿಂಪಲ್ ಆಗಿ ಮಾಡುವಂತದ್ದು. ಆದ್ರೆ ನಾವು ಕೆಲವೊಂದು ಮೆಥಡ್ ನ ತಿಳ್ಕೊಬೇಕಾಗುತ್ತೆ. ಅದು ನಮ್ಗೆ ಹೆಲ್ತ್ ಗೆ ಬೆನಿಫಿಟ್ ಆಗ್ಬೇಕಂದ್ರೆ ನಾವು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ಮಾಡ್ಕೋಬೇಕಾಗತ್ತೆ ಅಷ್ಟೇ ಸ್ನೇಹಿತರೆ. ಅದ್ರಲ್ಲೇನು ಒಂದು ದೊಡ್ಡ ಸೈನ್ಸ್ ಇಲ್ಲ, ಬಟ್ ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಯಾಕಂದ್ರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕಿರೋದ್ರಿಂದ, ಹಾಗೆ ಸ್ವಲ್ಪ ಕಾಳು ಮೆಣಸು ಹಾಕಿರೋದ್ರಿಂದ ಆ ಒಂದು ಖಾರನ ಹೊಡೆಯುತ್ತೆ. ಆಮೇಲೆ ಲೆಮನ್ ಹಾಕಿರೋದ್ರಿಂದ ಇದ್ರದ ಟೇಸ್ಟ್ ತುಂಬಾ ಎನ್ಹಾನ್ಸ್ ಆಗುತ್ತೆ. ಅದ್ರಲ್ಲೂ ದಾಳಿಂಬೆದೆ ಒಂದು ಓನ್ ಟೇಸ್ಟ್ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಲೆಮನ್ ಜೊತೆ ಮಿಕ್ಸ್ ಆದಾಗ ತುಂಬಾ ಚೆನ್ನಾಗಿ ರುಚಿ ಅನ್ಸುತ್ತೆ ಕೂಡ. ನಿಮ್ಗೆ ಸಕ್ಕರೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಹಣ್ಣು ತಿಂದಾಗ ನಿಮ್ಗೆ ಯಾವುದೇ ರೀತಿ ಒಂದು ಕಹಿ ಭಾವನೆ ಬರೋದಿಲ್ಲ ಅಲ್ವಾ.
ಸೊ ದಾಳಿಂಬೆ ಹಣ್ಣಲ್ಲೇ ಒಂದು ಸಿಹಿ ಅಂಶ ಇರುತ್ತೆ, ಆ ಸ್ವೀಟ್ನೆಸ್ಗೂ ಒಂದು ಲೆಮನ್ ನ ಒಂದು ಸಾರ್ನೆಸ್ಗೂ ತುಂಬಾ ಟೇಸ್ಟ್ ಆಗುತ್ತೆ ಸ್ನೇಹಿತರೆ. ನೀವು ಇದನ್ನ ಮಾಡಿ ನೋಡಿ, ಮಾಡಿ ಕುಡಿದು ನೋಡಿ, ಆಮೇಲೆ ಸಕ್ಕರೆ ಇಲ್ದಲೆ ಈ ರೀತಿ ಮಾಡ್ಬೋದಲ್ಲ ಅಂತ ನಿಮ್ಗೂ ಅನ್ಸುತ್ತೆ. ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ.